ನಮಸ್ಕಾರ. ಬನ್ನಿ ಇವತ್ತು ಒಂದು ಬಹಳ ವಿಚಿತ್ರವಾದ ವಿಷಯದ ಬಗ್ಗೆ ಮಾತಾಡೋಣ. ಜಾಗತಿಕವಾಗಿ ಒಂದು ದೊಡ್ಡ ಬಿಕ್ಕಟ್ಟು ನಡೀತಿದೆ, ಆದ್ರೆ ಚಿನ್ನದ ಬೆಲೆ ಮಾತ್ರ ಪಾತಾಳಕ್ಕೆ ಕುಸಿತಿದೆ. ಇದೊಂದು ರೀತಿ ದೊಡ್ಡ ವಿಪರ್ಯಾಸ. ಸಾಮಾನ್ಯವಾಗಿ ಯುದ್ಧ, ಸಂಘರ್ಷ ಅಂತೆಲ್ಲ ಆದಾಗ ಚಿನ್ನ ಬೆಳ್ಳಿ ಬೆಲೆ ಗಗನಕ್ಕೆ ಏರ್ಬೇಕು. ಯಾಕಂದ್ರೆ ಜನ ಅದನ್ನೇ ಸೇಫ್ ಅಂತ ನಂಬಿ ಕೊಂಡುಕೊಳ್ತಾರೆ. ಆದ್ರೆ ಈ ಸಲ ಆಗ್ತಿರೋದೇ ಉಲ್ಟಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ತೀವ್ರ ಆಗ್ತಿದ್ರೂ ಚಿನ್ನ ಬೆಳ್ಳಿ ಬೆಲೆ ಮಾತ್ರ ಕೆಳಗಿಳಿತಿದೆ. ಯಾಕ್ಹೀಗೆ? ನೋಡಿ, ನಿರೀಕ್ಷೆ ಇದ್ದಿದ್ದು ಯುದ್ಧ ಜಾಸ್ತಿಯಾದ ಹಾಗೆ ಚಿನ್ನದ ಬೆಲೆಯೂ ಜಾಸ್ತಿಯಾಗುತ್ತೆ ಅಂತ. ಆದ್ರೆ ವಾಸ್ತವದಲ್ಲಿ ಯುದ್ಧ ಜಾಸ್ತಿಯಾಗ್ತಿದೆ, ಚಿನ್ನದ ಬೆಲೆ ಕಮ್ಮಿಯಾಗ್ತಿದೆ. ಸಾಂಪ್ರದಾಯಿಕ ಆರ್ಥಿಕ ಲೆಕ್ಕಾಚಾರಗಳೆಲ್ಲ ಇಲ್ಲಿ ತಲೆಕೆಳಗಾಗಿವೆ. ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ಇವತ್ತು ಬಿಡಿಸಿ ನೋಡೋಣ. ಓಕೆ, ಇದು ಯಾಕೆಷ್ಟು ಅಚ್ಚರಿ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಚಿನ್ನವನ್ನ ಯಾಕೆ ಒಂದು ಸೇಫ್ ಹೆವೆನ್ ಅಂದ್ರೆ ಒಂದು ಸುರಕ್ಷಿತ ಹೂಡಿಕೆ ಅಂತ ಕರೀತಾರೆ ಅನ್ನೋದನ್ನ ಬೇಸಿಕ್ ಆಗಿ ನೋಡೋಣ. ಸೇಫ್ ಹೆವೆನ್ ಅಸೆಟ್ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಮಾರುಕಟ್ಟೆಯಲ್ಲಿ ಗೊಂದಲ, ಆರ್ಥಿಕ ಬಿಕ್ಕಟ್ಟು ಬಂದಾಗ್ಲೂ ತನ್ನ ಮೌಲ್ಯವನ್ನು ಕಳೆದುಕೊಳ್ಳದ ಬದಲಿಗೆ ಮೌಲ್ಯ ಹೆಚ್ಚಿಸಿಕೊಳ್ಳುವ ಒಂದು ಹೂಡಿಕೆ. ಅದಕ್ಕೆ ನೋಡಿ, ಜಗತ್ತಿನಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೂಡಿಕೆದಾರರೆಲ್ಲ ಚಿನ್ನದ ಕಡೆ ಓಡಿ ಬರ್ತಾರೆ. ಇದರಿಂದ ಅದರ ಬೆಲೆ ಕೂಡ ಏರಿಕೆಯಾಗತ್ತೆ. ಹಾಗಾದ್ರೆ ಈ ಬಾರಿ ಯಾಕೆ ಹೀಗಾಗ್ತಿಲ್ಲ? ಏನು ಬದಲಾಗಿದೆ? ತಜ್ಞರ ಪ್ರಕಾರ ಇಲ್ಲಿ ಒಂದು ಡಬಲ್ ಡಿಸ್ಟರ್ಬೆನ್ಸ್ ಆಗಿದೆ. ಅಂದ್ರೆ ಎರಡು ಮುಖ್ಯ ಕಾರಣಗಳು ಒಂದಕ್ಕೊಂದು ಬೆಸೆದುಕೊಂಡು ಚಿನ್ನದ ಬೆಲೆ ಮೇಲೆ ಪರಿಣಾಮ ಬೀರಿವ. ಇದೊಂದು ಸರಪಳಿ ಕ್ರಿಯೆ ಇದ್ದ ಹಾಗೆ. ಬನ್ನಿ ಒಂದೊಂದಾಗಿ ನೋಡೋಣ. ಕತೆ ಶುರುವಾಗೋದೇ ಗಲ್ಫ್ ಪ್ರದೇಶದಲ್ಲಿನ ಸಂಘರ್ಷದಿಂದ. ಅಲ್ಲಿ ಕಚ್ಚಾ ತೈಲ ಉತ್ಪಾದನೆ ಜಾಸ್ತಿ. ಯುದ್ಧದಿಂದಾಗಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗಿ ಕಚ್ಚಾ ತೈಲದ ಬೆಲೆ ಸಡನ್ನಾಗಿ ಗಗನಕ್ಕೇರಿತು. ಈಗ ಜಗತ್ತಿನ ಹೆಚ್ಚಿನ ತೈಲ ವ್ಯಾಪಾರ ನಡೆಯೋದು ಯುಎಸ್ ಡಾಲರ್ನಲ್ಲಿ. ಹಾಗಾಗಿ ದುಬಾರಿ ತೈಲ ಕೊಳ್ಳೋಕೆ ಎಲ್ಲಾ ದೇಶಗಳಿಗೂ ಹೆಚ್ಚು ಹೆಚ್ಚು ಡಾಲರ್ಗಳು ಬೇಕಾಯ್ತು. ಇದ್ರಿಂದ ಏನಾಯ್ತು? ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾಗಿ ಅದು ಸ್ಟ್ರಾಂಗ್ ಆಯ್ತು. ಡಾಲರ್ ಬಲವಾದಾಗ ಬೇರೆ ದೇಶದವರಿಗೆ ಚಿನ್ನ ಕೊಳ್ಳೋದು ದುಬಾರಿಯಾಗುತ್ತೆ. ಹಾಗಾಗಿ ಚಿನ್ನದ ಬೆಲೆ ಮೇಲೆ ಒತ್ತಡ ಬಿದ್ದು ಅದು ಕೆಳಗೆ ಬಿತ್ತು. ಸೊ ಇಲ್ಲಿ ಚಿನ್ನದ ಬೆಲೆ ಕುಸಿತಕ್ಕೆ ಪರೋಕ್ಷವಾಗಿ ಕಚ್ಚಾ ತೈಲದ ಬೆಲೆಯೇ ಮುಖ್ಯ ಕಾರಣವಾಯಿತು. ಅಂದಹಾಗೆ ಡಾಲರ್ ಸ್ಟ್ರಾಂಗ್ ಆಯ್ತು ಅಂತ ಹೇಗ್ ಗೊತ್ತಾಗುತ್ತೆ? ಅದನ್ನ ಅಳೆಯೋಕೆ ಡಾಲರ್ ಇಂಡೆಕ್ಸ್ ಅಂದ್ರೆ DXY ಅಂತ ಒಂದಿದೆ. ತೈಲ ಕೊಳ್ಳೋಕೆ ಡಾಲರ್ಗೆ ಬೇಡಿಕೆ ಹೆಚ್ಚಾದಂತೆ ಈ ಇಂಡೆಕ್ಸ್ ಕೂಡ ಮೇಲೇರಿತು. ಇದು ಡಾಲರ್ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತು. ಆದ್ರೆ ಕಥೆಯಲ್ಲಿ ವಿಲನ್ ಒಬ್ಬನೇ ಅಲ್ಲ. ಬಲಿಷ್ಠ ಡಾಲರ್ ಜೊತೆಗೆ ಇನ್ನೂ ಕೆಲವು ಕಾರಣಗಳು ಸೇರಿಕೊಂಡವು. ತೈಲ ಬೆಲೆ ಏರಿಕೆಯಿಂದ ಹಣದುಬ್ಬರ ಆಗಬಹುದು ಅಂತ ಹೆದರಿ ಹಲವು ದೇಶಗಳ ಕೇಂದ್ರ ಬ್ಯಾಂಕುಗಳು ಬಡ್ಡಿದರವನ್ನ ಏರಿಸಿದವು. ಇದರಿಂದ ಬಡ್ಡಿ ಬರುವ ಹೂಡಿಕೆಗಳು ಚಿನ್ನಕ್ಕಿಂತ ಆಕರ್ಷಕವಾಗಿ ಕಂಡವು. ಅಷ್ಟೇ ಅಲ್ಲ, ಕೆಲವು ಕೇಂದ್ರ ಬ್ಯಾಂಕುಗಳು ತಮ್ಮ ಯುದ್ಧದ ಖರ್ಚಿಗಾಗಿ ತಮ್ಮಲ್ಲಿದ್ದ ಚಿನ್ನದ ರಿಸರ್ವನ್ನೇ ಮಾರಾಟ ಮಾಡಿದ್ವು. ಇದರ ಜೊತೆಗೆ ಇತ್ತೀಚೆಗೆ ಬೆಲೆ ಏರಿದ್ರಿಂದ ಲಾಭ ಮಾಡ್ಕೊಳ್ಳೋಕೆ ಅಂತ ಕೆಲವರು ಚಿನ್ನವನ್ನ ಮಾರಾಟ ಮಾಡಿದ್ದೂ ಕೂಡ ಬೆಲೆ ಕುಸಿತಕ್ಕೆ ಕಾರಣವಾಯಿತು. ಇದೆಲ್ಲ ಕೇವಲ ಥಿಯೋರಿ ಅಷ್ಟೇ ಅಲ್ಲ. ಈ ಕಾರಣಗಳು ಮಾರುಕಟ್ಟೆಯ ಮೇಲೆ ನೇರವಾಗಿ ದೊಡ್ಡ ಹೊಡೆತವನ್ನೇ ಕೊಟ್ಟಿವೆ. ಬನ್ನಿ, ನಿಜವಾದ ಅಂಕಿಅಂಶಗಳನ್ನು ನೋಡಿದ್ರೆ ಇದರ ಪರಿಣಾಮ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಮೊದಲು ಬೆಳ್ಳಿ ಕಡೆ ನೋಡೋಣ. ಬೆಳ್ಳಿಯ ಬೆಲೆಯಲ್ಲಿ ಭಯಾನಕ ಕುಸಿತ ಕಂಡಿದೆ. 1 ಕೆಜಿಗೆ ಸುಮಾರು 4,20,000 ರೂಪಾಯಿ ಇದ್ದ ಬೆಲೆ ಅಲ್ಲಿಂದ ಬರೋಬ್ಬರಿ 2 ಲಕ್ಷ ರೂಪಾಯಿಯಷ್ಟು ಕುಸಿದೆ. ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಬೆಲೆ ಡೌನ್. ಚಿನ್ನದ ಕಥೆಯು ಇದಕ್ಕಿಂತ ಭಿನ್ನವಾಗಿಲ್ಲ. 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಂಗೆ ಸರಿಸುಮಾರು 4,000 ರೂಪಾಯಿಗಳಷ್ಟು ಕಡಿಮೆಯಾಗಿದೆ. ಇದು ಕೂಡ ತುಂಬಾ ಕಡಿಮೆ ಸಮಯದಲ್ಲಿ ಆದ ದೊಡ್ಡ ಕುಸಿತ. ವಾಸ್ತವವಾಗಿ ಈ ಕುಸಿತ ಎಷ್ಟು ದೊಡ್ಡದು ಅಂದ್ರೆ ತಜ್ಞರು ಇದನ್ನ ಕಳೆದ 40 ವರ್ಷಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಆದ ಅತಿ ದೊಡ್ಡ ಕುಸಿತ ಅಂತ ಕರೀತಿದ್ದಾರೆ. ಅಂದ್ರೆ 1980ರ ದಶಕದ ನಂತರ ಇಂಥದ್ದೊಂದು ಕುಸಿತ ಆಗಿರ್ಲಿಲ್ಲ. ಸರಿ, ಈ ಬೆಲೆ ಕುಸಿತ ಖಂಡಿತವಾಗಿಯೂ ಸಾಕಷ್ಟು ಜನರಲ್ಲಿ ಆತಂಕ ಮೂಡಿಸಿದೆ. ಆದರೆ ಕೆಲವು ವಿಶ್ಲೇಷಕರು ಇದನ್ನ ಸಂಪೂರ್ಣವಾಗಿ ಬೇರೆ ದೃಷ್ಟಿಕೋನದಿಂದ ನೋಡ್ತಿದ್ದಾರೆ. ಅವರು ಈ ಬಿಕ್ಕಟ್ಟಿನಲ್ಲಿ ಹೂಡಿಕೆದಾರರಿಗೆ ಒಂದು ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಅರ್ಥಶಾಸ್ತ್ರಜ್ಞ ಶರದ್ ಕೋಲಿ ಇದನ್ನ ಆಪತ್ತಿನಲ್ಲಿ ಅವಕಾಶ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರ ಪ್ರಕಾರ ಈ ಕುಸಿತವು ಹಿಂದೆ ಚಿನ್ನ ಬೆಳ್ಳಿ ಬೆಲೆ ತುಂಬಾ ಜಾಸ್ತಿ ಅಂತ ಕೊಳ್ಳೋಕೆ ಹಿಂಜರಿತಿದ್ದವರಿಗೆ ಹೂಡಿಕೆ ಮಾಡಲು ಒಂದು ಒಳ್ಳೆ ಸಮಯವನ್ನ ತಂದುಕೊಟ್ಟಿದೆ. ಆದರೆ ತಜ್ಞರೆಲ್ಲರೂ ಒಂದು ಮಾತನ್ನ ಪದೇ ಪದೇ ಒತ್ತಿ ಹೇಳ್ತಿದ್ದಾರೆ. ಈ ಚಿನ್ನ ಬೆಳ್ಳಿ ಅನ್ನೋದು T20 ಮ್ಯಾಚ್ ತರ ಅಲ್ಲ, ಅದು ಟೆಸ್ಟ್ ಮ್ಯಾಚ್ ಇದ್ದಾಗೆ.
T20 ಥರ ಬೇಗ ಬೇಗ ರನ್ ಹೊಡೆದು ಲಾಭ ಮಾಡಕ್ ಆಗಲ್ಲ. ಟೆಸ್ಟ್ ಮ್ಯಾಚ್ನಂತೆ ನಿಧಾನವಾಗಿ, ಸ್ಥಿರವಾಗಿ, ಒಂದು ತಂತ್ರಗಾರಿಕೆಯೊಂದಿಗೆ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು. ಹಾಗಾದ್ರೆ ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಅಂದುಕೊಳ್ಳೋವರು ಯಾವೆಲ್ಲ ತಂತ್ರಗಳನ್ನ ಅನುಸರಿಸಬಹುದು? ತಜ್ಞರು ಏನ್ ಹೇಳ್ತಾರೆ ನೋಡೋಣ. ಸಲಹೆಗಳು ತುಂಬಾ ಸ್ಪಷ್ಟವಾಗಿವೆ. ಮೊದಲನೆಯದಾಗಿ, ದೀರ್ಘಾವಧಿಯ ದೃಷ್ಟಿಯಿರ್ಲಿ, ಕನಿಷ್ಠ 2 ವರ್ಷಗಳಿಗಾದರೂ ಹೂಡಿಕೆ ಮಾಡಿ. ಎರಡನೆಯದ್ದು, ಬೆಲೆ ಬಿತ್ತು ಅಂತ ಗಾಬರಿಯಾಗಿ ಮಾರಾಟ ಮಾಡಬೇಡಿ. ಮೂರನೆಯದ್ದು, ಒಂದೇ ಸಲ ದೊಡ್ಡ ಮೊತ್ತ ಹಾಕುವ ಬದಲು SIP ಮೂಲಕ ಸ್ವಲ್ಪವೇ ಹೂಡಿಕೆ ಮಾಡಿ. ಇದರಿಂದ ಖರೀದಿ ಬೆಲೆ ಆವರೇಜ್ ಆಗುತ್ತೆ. ಇನ್ನು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋರು ಮಾರುಕಟ್ಟೆ ಸ್ವಲ್ಪ ಸ್ಥಿರವಾಗುವವರೆಗೂ ಕಾದು ನೋಡುವ ತಂತ್ರವನ್ನು ಅನುಸರಿಸಬಹುದು. ಒಂದು ವೇಳೆ ಹೂಡಿಕೆ ಮಾಡುವುದಾದ್ರೆ ಒಂದು ಸಮತೋಲಿತ ಪೋರ್ಟ್ಫೋಲಿಯೋಗೆ ತಜ್ಞರು ಹೇಳೋ ಪ್ರಕಾರ 60% ಚಿನ್ನಕ್ಕೆ ಮತ್ತು 30% ಬೆಳ್ಳಿಗೆ ಹಂಚಿಕೆ ಮಾಡೋದು ಉತ್ತಮ. ಸರಿ, ಈ ಪರಿಸ್ಥಿತಿ ಶಾಶ್ವತ ಅಲ್ಲ, ಇದು ತಾತ್ಕಾಲಿಕ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಈ ಸಂಘರ್ಷ ಕಡಿಮೆಯಾದ ಮೇಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ತಜ್ಞರು ಈಗಾಗ್ಲೇ ಲೆಕ್ಕಾಚಾರ ಹಾಕಲು ಶುರು ಮಾಡಿದ್ದಾರೆ. ಭವಿಷ್ಯದ ಅಂದಾಜಿನ ಪ್ರಕಾರ ಯುದ್ಧದ ಪರಿಸ್ಥಿತಿ ತಿಳಿಯಾದ ಮೇಲೆ ಡಾಲರ್ಗೆ ಇರೋ ಬೇಡಿಕೆ ಕಡಿಮೆ ಆಗತ್ತೆ. ಆಗ US ಆರ್ಥಿಕತೆಯ ನಿಜವಾದ ದೌರ್ಬಲ್ಯಗಳು ಹೊರಬರಬಹುದು. ಡಾಲರ್ ದುರ್ಬಲವಾದ್ರೆ ಅದರ ಪರಿಣಾಮವಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಮತ್ತೆ ಏರಿಕೆ ಕಾಣೋ ಸಾಧ್ಯತೆಯಿದೆ. ಕೊನೆಯದಾಗಿ, ಈ ಇಡೀ ಬಿಕ್ಕಟ್ಟು ಹೂಡಿಕೆಯ ಬಗ್ಗೆ ಇದ್ದ ನಮ್ಮ ನಂಬಿಕೆಗಳನ್ನ ಅಲುಗಾಡಿಸಿದೆ. ಹಾಗಾಗಿ ಈ ಸಂಘರ್ಷದ ಧೂಳು ಕೆಳಗೆ ಕುಳಿತ ಮೇಲೆ ನಿಜವಾದ ಸೇಫ್ ಹೆವೆನ್ ಅಂದ್ರೆ ಅಸಲಿ ಸುರಕ್ಷಿತ ಹೂಡಿಕೆ ಯಾವ್ದು ಅನ್ನೋದು ಸ್ಪಷ್ಟವಾಗ್ಲಿದೆ. ಅಲ್ಲಿಯವರೆಗೂ